ಶಿರಾ ತಾಲೂಕಿನ ಬುಕ್ಕಾಪಟ್ನ ಹೋಬಳಿಯ ಯರಮಾದನಹಳ್ಳಿಯಲ್ಲಿ ಕೃಷಿ ರಾಜ್ಯ ರೈತ ಸಂಘ ವತಿಯಿಂದ ಕೃಷಿ ರಾಜ್ಯ ರೈತ ಸಂಘ ಶಾಖಾ ಕಚೇರಿ ಮತ್ತು ಶಾಖಾ ಘಟಕದ ನಾಮಫಲಕ ಉದ್ಘಾಟನೆ, ಹಣ್ಣಿನ ಸಸಿಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ದೇವರಾಜು ಪಿಎಂ, ಜಿಲ್ಲಾಧ್ಯಕ್ಷ ದೇವರಾಜು ಎಸ್ಎಂ, ತಾಲೂಕು ಅಧ್ಯಕ್ಷ ಗಂಗಾಧರ, ಹೋಬಳಿ ಅಧ್ಯಕ್ಷ ಭೂತಯ್ಯ ಆರ್, ಮಹಿಳಾ ಘಟಕದಿಂದ ವಿಜಯಮ್ಮ ಮತ್ತು ತನುಜ ಸೇರಿದಂತೆ ರೈತ ಸಂಘದ ಕಾರ್ಯದರ್ಶಿಗಳು ಹಾಗೂ ಗ್ರಾಮದ ಜನರು ಉಪಸ್ಥಿತರಿದ್ದರು. ಗ್ರಾಮದಿಂದ ಅಕ್ಕಪಕ್ಕದ ಗ್ರಾಮದಿಂದ ರೈತ ವರ್ಗದ ಸದಸ್ಯರಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ, ಇವತ್ತು ಇಷ್ಟು ಚಿಕ್ಕದಾದಂಥ ಒಂದು ಗ್ರಾಮದಲ್ಲಿ ಒಂದು ಸಂಘ ಉದ್ಘಾಟನೆ ಆಗ್ತಿದ್ದರೆ ನಮ್ಮ ಗ್ರಾಮದ ಹೆಮ್ಮೆ ಅಂತ ನಾನು ಸಂತೋಷಪಡ್ತೀನಿ. ನಮಗೆ ಯಾವ ವಿಚಾರ ಒಂದು ಸಣ್ಣದಾಗಿ ಗೊತ್ತಾಗಿದ್ದು ನಿರ್ಣಯಿಸ್ತಿಲ್ಲ. ಅಲ್ಲಿವರೆಗೂ ನಾವು ಪಾಂಪ್ಲೆಟ್ ನೋಡಿದ ಮೇಲೆ ನಮ್ಮ ಗ್ರಾಮದಲ್ಲಿ ಇಂಥದ್ದೊಂದು ಸಂಘ ಉದ್ಘಾಟನೆ ಆಗ್ತಿದೆ. ಅದರಲ್ಲಿ ನಮ್ಮ ಗ್ರಾಮದಲ್ಲಿ ತುಂಬ ಯುವಕರೇ ಜಾಸ್ತಿ, ಒಂದು 40ರಿಂದ 50 ಜನ ಯುವಕರು ಇವತ್ತು ಆ ಸಂಘದಲ್ಲಿ ಸದಸ್ಯರಾಗಿದ್ದಾರೆ. ಆ ಸಂಘದ ಸದಸ್ಯರಿಗೆ ಇಲ್ಲಿ ನಡೆದಿರ್ತಕ್ಕಂಥ ಜಿಲ್ಲಾ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಹೆಚ್ಚಿನ ತಿಳುವಳಿಕೆಯನ್ನು ಹೇಳಿ ಸರ್ಕಾರದಿಂದ ನಾವು ಯಾವ ಥರನ ಸವಲತ್ತನ್ನು ತಗೋಬೇಕು ಮತ್ತು ರೈತಾಪಿ ವರ್ಗದ ಜನರಿಗೆ ಸರ್ಕಾರದ ಕೆಲಸಗಳು ಯಾಕೆ ವಿಳಂಬ ಆಗ್ತವೆ, ಅವನ್ನ ಯಾವ ರೀತಿ ನಾವು ಟ್ಯಾಕಲ್ ಮಾಡಬೇಕು ಅನ್ನೋದನ್ನು ಬಹಳ ಸ್ವಚ್ಛವಾಗಿ ಮಾತಾಡಿ ಹೇಳಿದ್ದಾರೆ. ಇದನ್ನು ನಮ್ಮ ಸದಸ್ಯರುಗಳು ಏನಿದ್ದೀರಿ, ನಮ್ಮ ಗ್ರಾಮದ ಸದಸ್ಯರುಗಳು, ಸಂಘದ ಸದಸ್ಯರುಗಳು ಇವನ್ನ ಸುಮ್ಮನೆ ಕೇಳಿ ಬಿಟ್ಟರೆ ಸಾಲದು. ಅಕ್ಕಪಕ್ಕದ ರೈತರಿರ್ಬೋದು, ನಮ್ಮ ಗ್ರಾಮದ ರೈತರಿರ್ಬೋದು, ಎಲ್ಲರಿಗೂ ನೀವು ಸಹಕಾರ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಈ ಸಭೆಯಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸದಸ್ಯರಿಗೆ. ಅದ್ರ ಜೊತೆಗೆ ಕ್ಲಿಷ್ಟಕರವಾದಂಥ DC ಆಫೀಸೋ, AC ಆಫೀಸಲ್ಲೋ ಅಥವಾ ಕೃಷಿ ಇಲಾಖೆನಲ್ಲೋ ಬೇರೆ ತೋಟಗಾರಿಕೆಗಳಲ್ಲಿ ಯಾವುದರಲ್ಲೋ ಒಂದರಲ್ಲಿ ಸೌಲಭ್ಯ ಸಿಗಲಿಲ್ಲ, ನಿಮ್ಮ ರೈತರ ಮೇಲೆ ದೌರ್ಜನ್ಯ ಮಾಡಿರುವಂದಾಗ ನೀವು ಒಗ್ಗಟ್ಟಾಗಿರ್ಬೇಕು. ಮತ್ತೆ ನಿಮ್ಮ ಮೇಲಿನ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿಗೆ ವಿಚಾರ ಮುಗಿಸಿ ಅವರನ್ನ ಅಲ್ಲಿ ಕರೆಸಿಕೊಂಡು ನೀವು ಕೆಲಸ ಕಾರ್ಯವನ್ನು ಮಾಡಿಕೊಡ್ಬೇಕಾಗುತ್ತೆ. ಅವಾಗ ಈ ಸಂಘಕ್ಕೆ ಒಂದು ಮತ್ತೆ ನಿಮ್ಮ ಸಂಘಟನೆಗೆ ಅರ್ಥ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟೇಳಿ ಇನ್ನೂ ಹೆಚ್ಚಿನ ನಮ್ಮ ಗ್ರಾಮದಲ್ಲಿ ಅಕ್ಕಪಕ್ಕದ ಗ್ರಾಮದವರು ಸಹ ಇದರಲ್ಲಿ ತೊಡಗಿಸ್ಕೋಬೇಕು ಅಂತ ಮನವಿ ಮಾಡ್ತಾ, ನಾವು ನಿಮಗೆ ನಮ್ಮ ಗ್ರಾಮದಲ್ಲಿ ಎಲ್ಲ ರೀತಿಯಿಂದಲೂ ಸಹಕಾರ ಕೊಡ್ತೀವಿ ಅಂತ ಹೇಳಿ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ವಯಸ್ಸಾದಂಥ ವೃತ್ತರು ಕೂಡ ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಮತ್ತೆ ರೈತ ಬೆಳೆ ಬೆಳೆಯೋಕ್ಕಾಗಲ್ಲ. ಇವತ್ತಿನ ಅಂಥ ದುಸ್ಥಿತಿಯಲ್ಲಿ ಇವತ್ತು ಕಮರ್ಷಿಯಲ್ ಆಗಿ ಹೊರಹೊಮ್ಮಿ ಬರ್ತಾ ಇದ್ದಾರೆ. ರೈತರನ್ನ ಹಾಳು ಮಾಡೋದು.